ಇವತ್ತು ಬೆಳಿಗ್ಗೆ ನೋಡಿದೆ ಯಾರಪ್ಪ, ಒಂದು ವರ್ಷ ಆಗಿದೆ ಪಾಪ, ಅದ್ರ ಒಬ್ಬ ಪೇಪರ್ ಅಕ್ಲೈಮೆಂಟ್ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ಅದು ಫೈಲ್ ಎಲ್ಲಿದೆ ಅಂತ ಅದನ್ನು ಗೊತ್ತಿಲ್ಲ. ಇಲ್ಲಿ 30 ಎಲ್ಲ 300 ಡೇಸ್ ಆದರೂ ಕೂಡ ಕೊಡ್ತಾ ಇಲ್ಲ. ನಮ್ಮಲ್ಲಿ ಸುಮ್ಮನೆ ಟಪಾಲಲ್ಲಿ ಇಸ್ಕೊಂಡು ಅಕ್ಲೈಮೆಂಟ್ ಕಳ್ಸ್ತಾರೆ. 70 ದಿನ ಆಗಲಿ, ಒಂದು 3 ತಿಂಗಳು, ವರ್ಷ ಆಗಲಿ ಅಲ್ಲೇ ಬಿದ್ದಿರುತ್ತೆ. ಆ ಬಗ್ಗೆ ನಮ್ಮಲ್ಲ ಇರುವಂಥ 6 ಅವರಿಗೆ ಆ ಪರಿಜ್ಞಾನ ಇಲ್ಲ ಅಂತ ಕಾಣಿಸ್ತಾ ಇದೆ. ಅವ್ರು ಆರಾಮಾಗಿ ಫ್ಯಾನ್ಗಳಿಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಬೆಳಿಗ್ಗೆ ಆಯ್ತಾ ಸಾಯಂಕಾಲ ಆಯ್ತಾ ಅಂತ ನೋಡೋದು ಹೋಗ್ತಾ ಇದ್ದಾರೆ. ಸಾಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡಲ್ಲಿ 2ನೇ ಅಂಗಡಿ ಬರುತ್ತೆ. ಅರ್ಜಿ ಕೊಟ್ಟು ನಮ್ಮಲ್ಲಿ ಈ ಖಾತೆ ಮಾಡ್ಕೊಡ್ಬೇಕಂತ ಫಸ್ಟಲ್ಲಿ ಸ್ಪಷ್ಟವಾಗಿ ಸರ್ಕಾರ ಈ ಸ್ವತ್ತು ನೀಡೋದಕ್ಕೆ ಈ ಸ್ವತ್ತು ನಾವು ಸಿಸ್ಟಮಲ್ಲಿ ಇವಾಗ ಯಾವುದು ಪೇಪರ್ಲೆಸ್ ಅಂತ ನಾವೇನು ಫಸ್ಟ್ ಎತ್ಕೊಂಡಾಗೆ ಕೂಡ ಎಲ್ಲ ದಾಖಲೆ ಕೊಟ್ಟು ಪೇಪರ್ಲ್ಲಿ ಕೊಟ್ಟು ಟಪಾಲಲ್ಲಿ ಕೊಟ್ಟು ಎಂಟ್ರಿ ಮಾಡೋ ಥರ ಇಲ್ಲ. ಜಸ್ಟ್ ನೀವು ನೇರವಾಗಿ ಸಿಸ್ಟಮ್ಗೆ ಎಂಟ್ರಿ ಮಾಡ್ಕೊಬೇಕು. ಈ ಸಕಾಲ ಥರ ನಾವು ಈ ಸ್ವೀಕೃತಿ ಮಾಡಿದ ತಕ್ಷಣ 7 ದಿವಸದೊಳಗೆ ಅವ್ರು ಈ ಖಾತೆ ಕೊಟ್ಬಿಡ್ಬೇಕು ಮಾಡಿ ಎಲ್ಲ ಪ್ರೊಸೀಡಿಂಗ್ಸ್ ಮುಗಿದು. ಆದರೆ ಇಲ್ಲಿ 7 ದಿವಸ ಅಲ್ಲ, 70 ದಿವಸ ಆದರೂ ಕೂಡ ಕೊಡೋಕ್ಕಾಗ್ತಾಯಿಲ್ಲ. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಕೇಳಿ ಇದ್ರ ಬಗ್ಗೆ ಸುಸ್ತಾಗಿ ಸುಮಾರು ದಿನ ನಾನು ಇವಾಗ ಒಂದು ಸಣ್ಣ ಉದಾಹರಣೆ, ಬಿ ಖಾತಾ ಮಾಡೋದಕ್ಕೆ ನನ್ನ ವಾರ್ಡಲ್ಲಿ ಯಾರೋ ನನ್ನ ಆತ್ಮೀಯರು ನನಗೆ ಬೇಕಾಗಿರೋಂಥವ್ರು ಸುಮಾರು ನನ್ನ ವೋಟರ್ಸ್ಗೆ ನಾವೇ ಹಾಕ್ಸಿದ್ದೀವಿ. 10 ಸತಿ ಕೇಳಿದ್ದೀನಿ. ಒಂದು ನಮ್ಮ ಹತ್ರ ಅಕ್ಲೈಮೆಂಟ್ ಇಕ್ಕಿದ್ದಾರೆ. ಒಬ್ಬ ಹೆಂಗಸರು ಅವರ ಗಂಡ ತೀರ್ಕೊಂಡಿರ್ತಾನಂತ ಪಾವತಿ ವರ್ಷದ್ದು. ಅವರು ಸುತ್ತಿ ಅವ್ರ ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ನಗರಸಭೆ ಸುತ್ತಾ ಇದ್ದಾರೆ. ಅವ್ರು ಎಲ್ಲಿದೇನಪ್ಪ ಒಂದು ದಾಖಲೆ ಅವ್ರು ಕಡಿತ ಎಲ್ಲಿದೆ ಅಂತ ಒಬ್ಬ ಅಧಿಕಾರಿಗೂ ಕೂಡ ಅವ್ರು ಒಪ್ಕೊಂತ ಇಲ್ಲ. ನನ್ನ ಹತ್ರ ಇದೇನೋ ಈ ಥರ ಆಗಿದೆ ಅಂತ ಸ್ಟೇಟಸ್ ಕೂಡ ಹೇಳೋದಕ್ಕೆ ಒಬ್ಬ ಅಧಿಕಾರಿ ಕೂಡ ಹೇಳ್ತಾ ಇಲ್ಲ. ನಾನು ಬೆಳಿಗ್ಗೆ ಸ್ವಲ್ಪ ನಾನು ಗಲಾಟೆ ಮಾಡಿದಾಗ ಹಾಜರಾದ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಪೊಲೀಸ್ ಕಂಪ್ಲೇಂಟ್ ನಾನು AC ಅವ್ರಿಗೂ ಹೇಳಿದ್ದೀನಿ. AC ಅವರು ಹೇಳಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಕರೆಸಿದ್ದೀನಿ. ಆಕೆ ಪಾಪ ಕೆಲಸಕ್ಕೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ನಾನು ಕಂಪ್ಲೇಂಟ್ ಕೊಡಿಸ್ತೀನಿ ಸತಿ ನೋಡಿ. ಎಲ್ಲ ಈ ಸಾರ್ವಜನಿಕ ನಿಮ್ಮನ್ನು ಮುಖಾಂತರ ತಿಳ್ಬೇಕಂದ್ರೆ ಈ ಥರ ಒಂದಲ್ಲ, ಇದು 100 ಜನರು ಈ ಥರ ಅಲಿತಾ ಇದ್ದಾರೆ ಪ್ರತಿದಿನ ಅಲ್ಲಿಗೆ. ಅವ್ರ ಅರ್ಜಿಗಳು ನಮ್ಮ ಕಡಿತಗಳಿಲ್ಲ ಅಂತ. ಯಾಕೆ ಕಡಿತಗಳಿಲ್ಲ? ಯಾರು ಎತ್ಕೊಂಡು ಹೋಗ್ತಾರೆ? ಎಲ್ಲ ಕಳ್ರಿದಾರ? ಮತ್ತು ಯಾರಿದ್ದಾರೆ ಅಲ್ಲಿ ದಳ್ಳಾಳಿ ಎತ್ಕೊಂಡು ಹೋಗ್ತಾರ? ಯಾರು ಬ್ರೋಕರ್ಗಳು ಎತ್ಕೊಂಡು ಹೋಗ್ತಾರೆ? ಯಾರು ಅಧಿಕಾರಿ? ಇದಕ್ಕೆ ಹೊಣೆ ಯಾರು? ಇದಕ್ಕೆ ಒಪ್ಕೊಳಕ್ಕೆ ಯಾರು ಯಾರು ಒಪ್ಕೊಳ್ತಾನೆ ಇಲ್ಲ ನಮ್ಮ ಅಧಿಕಾರಿಗಳು. ಅದಕ್ಕೋಸ್ಕರ ಜಿಲ್ಲಾಡಳಿತಕ್ಕೂ ನಿಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಕಠಿಣವಾಗಿ ಕ್ರಮ ಕೈಗೊಳ್ಳಬೇಕು. ಇನ್ನೊಂದು ಪೇಪರ್ಲೆಸ್ ಏನು ನಮ್ಮ ಸರ್ಕಾರ ಏನು ಆದೇಶ ನೀಡಿದೆ ಈ ಶ್ರುತಿ ಇವಾಗ ಎಲ್ಲ ನೀವು DC ಆಫೀಸು ತಾಲೂಕು ಆಫೀಸು ನೋಡಿದ್ದೀರಿ. ಯಾವುದೇ ಖಾತೆಗಳು ಹಾಕಿ ವಿತೌಟ್ ನಿಮಗೆ ಬರೀ ನೇರವಾಗಿ ಸಿಸ್ಟಮಲ್ಲೇ ಎಂಟ್ರಿ ಮಾಡ್ಕೊತಾರೆ. ನೀವು ಅಲ್ಲೇ ಏನಾದ್ರು ದಾಖಲೆಗಳಿಲ್ಲ ಅಂದರೆ ಅಲ್ಲೇ ರಿಜೆಕ್ಟ್ ಮಾಡಿ ಅಲ್ಲೇ ಕಳಿಸ್ತಾರೆ. ನಮ್ಮಲ್ಲಿ ಸುಮ್ಮನೆ ಟಪಾಲಲ್ಲಿ ಇಸ್ಕೊಂಡು ಅಕ್ಲೈಮೆಂಟ್ ಕಳಿಸ್ತಾರೆ. 70 ದಿನ ಆಗಲಿ, ಒಂದು 3 ತಿಂಗಳು, ವರ್ಷ ಆಗಲಿ ಅಲ್ಲೇ ಬಿದ್ದಿರುತ್ತೆ. ಸುತ್ತು ಅವ್ರಿಗೆ ಯಾರು ಅವಶ್ಯಕತೆ ಇದ್ದಾರೆ ಅವ್ರು ಅದರಿಂದೇನೆ ಬಿದ್ದು ಅಧಿಕಾರಿ ಟೇಬಲ್ಗೆಲ್ಲ ಒಂದು 1000 ಸಲ ಸುತ್ತ ಮೇಲೆ ಅದು ಒಂದು ಹಂತಕ್ಕೆ ಬಂದು ನಿಂತ್ಕೊಳುತ್ತೆ. ಯಾಕೆ ಸಿಸ್ಟಮು? ಯಾಕೆ ಜನಕ್ಕೆ ಇನ್ನೂ ಯಾವಾಗ ನಾವು ಇದನ್ನು ಜನರಿಗೆ ಯಾವ ಈ ಥರ ನಡೀತಾ ಇದ್ರೆ ಜನರಿಗೆ ಇನ್ನು ಯಾವಾಗ ನಾವು ನ್ಯಾಯ ಒದಗಿಸ್ತೀವಿ? ಸಕಾಲಕ್ಕೆ ಯಾವ ಸಕಾಲ ಅಂದರೆ ಏನು? ಎಕ್ಸ್ಪೆಷಲ್ ನಮ್ಮ ನಗರಸಭೆ ಎಲ್ಲ ನೋಡಿರ್ತೀರೇನೋ. ಸಕಾಲ ಕೌಂಟ್ರೆಲ್ಲ ನೋಡಿದ್ದೀರಾ ನೀವು? ಅದಷ್ಟು ದಿನ ಬರ್ತೀರಾ? ಒಂದು ಸಕಾಲ ಕೌಂಟ್ರ್ ಓಪನ್ ಮಾಡೋಕ್ಕೆ ನಮ್ಮ ನಗರಸಭೆಯಲ್ಲಿ ಇವತ್ತು ಅಷ್ಟು ವರ್ಷಗಳಿಂದ ಬೇಡಿಕೆ ಇಟ್ಟರು ಯಾರು ಓಪನ್ ಮಾಡ್ತಾ ಇಲ್ಲ. ಅಧಿಕಾರಿಗಳಿಗೆ ಏನು ಒತ್ತಡನೋ ಅದರಿಂದ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಕೇಳಿದಾಗೆಲ್ಲ ಬೇಜವಾಬ್ದಾರಿ ಹೇಳಿಕೆಗಳು ಕೊಟ್ಕೊತಾ ಇದ್ದಾರೆ. ನೀವು ನೋಡ್ಬೋದು ನಗರಸಭೆಯಲ್ಲಿ ಕಸದ ಮೂಲೆಗಳು ಬಿದ್ದಿರುತ್ತೆ. ಎಲ್ಲ ಆಸ್ತಿಗಳು ಕಡತಗಳು ಅವರೆಲ್ಲ ಪಾಪ ನಮ್ಮ ಮನೆಗಳಲ್ಲಿ ಒಂದು ಸ್ವತ್ತಿನ ಆಸ್ತಿ ಅಂತ ನಾವು ಎಷ್ಟೊಂದು ಜೋಪಾನವಾಗಿ ನೋಡ್ಕೊತೀವಿ. ಅಂಥ ಆಸ್ತಿನ ಎತ್ಕೊಂಡ್ಬಂದು ಇಲ್ಲಿ ಬೀದಿಯಲ್ಲಿ ಸುತ್ತಿತ್ತು. ಬೀದಿಯಲ್ಲಿ ಕಸ ಸುದ್ದಿ ಸುದ್ದಿರ್ತಾರೆ ನಮ್ಮ ನಗರಸಭೆಯಲ್ಲಿ. ಇದ್ರ ಬಗ್ಗೆ ಯಾರು ಕಣ್ಣೇ ಕಾಣಿಸ್ತಾರೆ. ಅಧಿಕಾರಿಗಳು ನಮ್ದೇನು ಇಲ್ಲ ಅಂತ ಓಡಾಡ್ಕೊಂಡಿದ್ದಾರೆ. ಇದನ್ನ ಆಡಳಿತ ನಡೆಸೋರು ಅಷ್ಟೇ ಅದು ಬೇಜವಾಬ್ದಾರಿಯಾಗಿದ್ದಾರೆ. ಅವ್ರಿಗಿನ್ನ ಇದ್ರ ಮೇಲೆ ಪರಿಜ್ಞಾನನೇ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ? ಅವ್ರನ್ನೇನು ನಡೆಯಲ್ಲ. ಬೇರೆ ಉದಾಸೀನವಾದ ಹೇಳಿಕೆಗಳು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ದಿನ ಅಂತ ಉದಾಸೀನ ಹೇಳ್ಕೊಡ್ತೀರಾ? ಅದು ಯಾರಿಗೆ ಜನರಿಗೆ ಇನ್ನು ಯಾವ ಥರ ನ್ಯಾಯ ಕೊಡಿಸ್ತಾರೆ? ಅಭಿವೃದ್ಧಿ ಅನ್ನೋದು ಫಸ್ಟಿಗೆ ಸರ್ವಿಸ್ ನಾವೇನೋ ನಗರಸಭೆಯಲ್ಲಿ ಅವ್ರು ಕಟ್ಟುವಂಥ ದುಡ್ಡಲ್ಲಿ ಏನೇ ಅವ್ರನ್ನ ಕಟ್ತಾರೆ, ಟ್ಯಾಕ್ಸ್ ನಮಗೆ ತೆರಿಗೆ ರೂಪದಲ್ಲಿ ಕಟ್ತಾ ಇದ್ದಾರೆ. ಅಂಥ ತೆರಿಗೆ ನಾವು ಅಭಿವೃದ್ಧಿನೇ ಮಾಡಬೇಕು. ನಮ್ಮ ನಗರಸಭೆ ಅಧಿಕಾರಿಗಳು ಸಂಬಳನೂ ಕೊಡ್ತಾ ಅದೇ ಆಗಿದೆ. ಅವ್ರು ಜನರು ಕೊಡೋವಂಥ ದುಡ್ಡು ಅವ್ರು ತೆರಿಗೆ ಕೊಟ್ಟು ಅವ್ರ ಆಸ್ತಿಗಳಿಗೆ ಅವರೇ ಪಾಪ ಕಾವಲಿರಬೇಕು ಅಂದರೆ ಯಾವ ಥರ? ಅವರ ಆಸ್ತಿಗಳ ಕಡಿತಗಳನ್ನು ಕಾಪಾಡ್ಕೊಂಥದ್ದು ಜವಾಬ್ದಾರಿ ನಮ್ಮ ನಗರಸಭೆ ಅಧಿಕಾರಿಗಳು, ನಮ್ಮ ನಗರಸಭೆದು. ನಮಗೆ ಬರೆಯುವಂಥ ಆಧಿಕ ಅದು. ಅವ್ರ ಕಡಿತಗಳು ಅವ್ರ ಟ್ಯಾಕ್ಸ್ ಕೊಡೋದಕ್ಕೆ ಅವ್ರು ಮುದ್ದಾಗಿ ಬಂದ್ರೂ ಆ ವ್ಯವಸ್ಥೆ ನೋಡಬೇಕು. ನಾವು ಸುಖವಾಗಿ ಅವ್ರ ಹತ್ರ ಟ್ಯಾಕ್ಸ್ ಕಟ್ಕೊಳಕ್ಕೆ ಅವ್ರನ್ನ ನೀವು ಬಿಸಿಲಲ್ಲಿ ಅವ್ರು ನಿಂತ್ಕೊಂಡು ಅದನ್ನು ನೋಡಿ ಕ್ಯೂವಲ್ಲಿ ನಿಂತ್ಕೊಬೇಕು. ಅವ್ರು ಕಟ್ಕೊಬೇಕಂದ್ರೆ ಆ್ಯಕ್ಚುಲಿ ನಮ್ಮಲ್ಲಿ ಕರವಸೂಲಿಗಾರರು ಅಂತಾನೆ ಒಂದು 5-6 ಜನ ಇದ್ದಾರೆ. ನಮ್ಮಲ್ಲಿ ಫಸ್ಟ್ ಎಲ್ಲ ನೋಡ್ತಾ ಇದ್ದೇವೆ ನಾವು ಮನೆಗೆ ಹೋಗಿ ವಸೂಲಿ ಮಾಡ್ತಾ ಇದ್ವಿ, ಕಾಸು ದುಡ್ಡು ವಸೂಲಿ ಮಾಡಿ. ಇವಾಗ ಅದು ಬೇಜಾಬ್ದಾರಿ. ಆ ಬಗ್ಗೆ ನಮ್ಮಲ್ಲ ಇರುವಂಥ 6 ಅವರಿಗೆ ಆ ಪರಿಜ್ಞಾನ ಇಲ್ಲ ಅಂತ ಕಾಣಿಸ್ತಾ ಇದೆ. ಅವ್ರು ಆರಾಮಾಗಿ ಫ್ಯಾನ್ಗಳಿಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಬೆಳಿಗ್ಗೆ ಆಯ್ತಾ ಸಾಯಂಕಾಲ ಆಯ್ತಾ ಅಂತ ನೋಡೋದು ಹೋಗ್ತಾ ಇದ್ದಾರೆ.
ಆಸ್ತಿ ಯಾವುದು ಅಧಿಕ ಬರುವಂಥದ್ದೇನು ಇಲ್ಲಿ ನಗರಸಭೆ ಅಂತ ನಗರಸಭೆ ನಡೆಸಬೇಕಂದ್ರೆ ಫಸ್ಟ್ ನಮ್ಮ ನಗರಸಭೆ ದೃಢವಾಗಿರಬೇಕು ಅಂದರೆ ನಗರಸಭೆಗೆ ಆಧಿಕನ ಹೆಚ್ಚಿಸಬೇಕು. ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ನಗರಸಭೆ ಆಸ್ತಿಗೆ ಉಳಿಸೋಕೆ ಹೋಗ್ತಾ ಇದ್ದಾರೆ. ಇವ್ರು ಹೇಳೋದು ನಗರಸಭೆ ಬೇಜವಾಬ್ದಾರಿನ ಅಂತ ಏನು ಗೊತ್ತಾ? ಅಧಿಕಾರಿಗಳಿಗೂ ಬೇಜವಾಬ್ದಾರಿ, ಆಡಳಿತ ನಡೆಸೋರಿಗೂ ಬೇಜವಾಬ್ದಾರಿ ಇದ್ದೆ ಮುಂದೆ ನಮ್ಮ ನಗರಸಭೆ ಗತಿ ಏನು ಅನ್ನೋದು ಅನಿಸುತ್ತೆ. ಇದು ನನ್ನ ಉದ್ದೇಶ, ನನಗೆ ಇದೇ ಉದ್ದೇಶ, ನನ್ನದೇನಿಲ್ಲ, ಯಾವುದೂ ಇದಿಲ್ಲ. ನಾನು ನಗರಸಭೆ ಸದಸ್ಯನಾಗಿ ನನ್ನ ಕರ್ತವ್ಯ ಸಾರ್ವಜನಿಕರಿಗೆ ಒಂದೇ ನಾನು ಹೇಳ್ತಾ ಇರೋದು, ಯಾರೇ ಆಗಲಿ, ಎಷ್ಟು ಜನ ಸುತ್ತಾ ಇದ್ದೀನಿ ನೀವು ಕಟ್ತಿರ್ಲಿಲ್ಲ ಅಂತ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಯಾರೇ ಆಗಲಿ ಒಂದೆರಡು ಸತಿ ಕೇಳಿ, ಇಲ್ಲ ಅಂದರೆ ನೇರವಾಗಿ ನೀವು ಪೊಲೀಸ್ ಠಾಣೆಗೆ ಕಂಪ್ಲೇಂಟೇ ಕೊಡಿ. ಯಾರಿಗೂ ಭಯ ಪಡುವಂಥ ಪರಿಸ್ಥಿತಿ ಇಲ್ಲ. ಯಾರ ಮೇಲೆ ನೇರವಾಗಿ ಅವ್ರು ಕಟ್ಟ ಅಕ್ಲಾಯ್ಮೆಂಟ್ ಇಟ್ಕೊಂಡು ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಮುಂದೆ ಸದಾ ನಾನೇ ಇವಾಗ ಕೊಡಿಸ್ತಾ ಇದ್ದೀನಿ. ಮೊದಲೇ ಯಾರು ಇದ್ದೀನಿ, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾನು ಕೊಡಿಸ್ತಾ ಇದ್ದೀನಿ ಪೊಲೀಸ್ ಕಂಪ್ಲೇಂಟೇ. ಅದು ಯಾಕೆ ಕಡ್ತಿರು ಕಳ್ತನ ಆಗ್ತಾ ಇದೆ, ಯಾರು ಕಳ್ತನ ಮಾಡ್ತಾ ಇದ್ದಾರೆ, ಇಲ್ಲ ಬೇಜವಾಬ್ದಾರಿನ ಅದು ಗೊತ್ತಾಗಲಿ. ಈ ಮುಖಾಂತರ ಇದೇ ಸಾರ್ವಜನಿಕರು ಯಾರೇ ಆಗಲಿ ಸುಮಾರು ಸುತ್ತಿ ನಾನೊಂದು ಇವತ್ತು ಬೆಳಿಗ್ಗೆ ನೋಡಿದೆ, ಯಾರಪ್ಪ ಒಂದು ವರ್ಷ ಆಗಿದೆ ಪಾಪ, ಅದ್ರ ಒಬ್ಬ ಪೇಪರ್ ಅಕ್ಲಾಯ್ಮೆಂಟ್ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ಆತನ ಫೈಲ್ ಎಲ್ಲಿದೆ ಅಂತ ಆತನ ಗೊತ್ತಿಲ್ಲ. ಯಾರು ಹೇಳಿದ್ರು ಅದಕ್ಕೆ ಹೇಳೋವಂಥವ್ರೇ ಇಲ್ಲ. ಅಲ್ಲಿ ಯಾವ ಥರ ಮಾಡಬೇಕು ಅಂತ ಗೈಡ್ಲೈನ್ಸ್ ಇದೆ. ಕೇವಲ 7 ದಿವಸ ನಿಮ್ಮ ಖಾತೆ ನಿಮ್ಮ ಹೆಸರಿದ್ದರೆ ನಿಮಗೆ ಈ ಪ್ರಕೃತಿ ಕೊಡೋದು, ಈ ಸೊತ್ತನ್ನು ಕೊಡೋದಕ್ಕೆ ಕೇವಲ 7 ದಿವಸ ಕಾಲಾವಕಾಶ ನಿಮಗೆ. 30 ದಿವಸ ಇರೋದು ಪಾವತಿ ವರ್ಷ. ಯಾರಾದರೂ ಮುಟೇಷನ್ ಫೈಲ್ ಅಂತ ನಿಮ್ಗೊಂದು ಕೊಟ್ಟು ಅದನ್ನು ಚೇಂಜ್ ಆಗಬೇಕಂದ್ರೆ ಅದಕ್ಕೆ ಅಬ್ಜೆಕ್ಷನ್ ಕಾಲ್ಫರ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ 30 ಡೇಸ್ ಮಾತ್ರ ಇದೆ. ಅದ್ರ ಮುಂಚೆ ಯಾವುದೋ ಜನ ಇಟ್ಕೊಂಡಂಗೆ ಇಲ್ಲ. ನಾವು ಇಲ್ಲಿ 30 ಅಲ್ಲ, 300 ಡೇಸ್ ಆದರೂ ಕೂಡ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ಯಾರು ಎಚ್ಚೆತ್ಕೊಳ್ತಾನೆ ಇಲ್ಲ.